ವಿಜಯೇಂದ್ರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಯತ್ನಾಳ್ ಹಣೆಯಲ್ಲೂ ಬರ್ದಿಲ್ಲ. ಶಾಸಕ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಾಕತ್ತಿದ್ದರೆ ರಾಜ್ಯಾಧ್ಯಕ್ಷ ಬದಲಾವಣೆಯನ್ನ ಮಾಡಲಿ. ಚಿಕ್ಕಮಗಳೂರಿನಲ್ಲಿ ರೇಣುಕಾಚಾರ್ಯ ಈ ಹೇಳಿಕೆಯನ್ನ ಕೊಟ್ಟಿರೋದು. ವಿಜಯೇಂದ್ರ ನಾಯಕತ್ವದಲ್ಲೇ ನಾವು ಮುಂದಿನ ಚುನಾವಣೆಯನ್ನ ಎದುರಿಸ್ತೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಯತ್ನಾಳ್ ಹಣೆಯಲ್ಲೂ ಬರ್ದಿಲ್ಲ. ಶಾಸಕ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಾಕತ್ತಿದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆಯನ್ನ ಮಾಡಲಿ, ಹೀಗಂತ ಚಿಕ್ಕಮಗಳೂರಿನಲ್ಲಿ ರೇಣುಕಾಚಾರ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಸೂರ್ಯಚಂದ್ರ ಎಷ್ಟಿದ್ರೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿದ್ರೆ ಅವ್ರ ನೇತೃತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ. ಅಧ್ಯಕ್ಷನ ಬದಲಾವಣೆ ಮಾಡೋಕ್ಕೆ ಇವ್ರು ಹಣೆಯಲ್ಲೂ ಬರೋದು ನಾವು ಸವಾಲಾಗ್ತೀವಿ. ಯಾರು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಹೈಕಮಾಂಡ್ಗೆ ಗೊತ್ತಿದೆ. ರಾಷ್ಟ್ರೀಯ ನಾಯಕರು ವಿಜಯೇಂದ್ರನ ಅಧ್ಯಕ್ಷ ಮುಂದುವರಿಸ್ತಾರೆ, ಅವ್ರ ನೇತೃತ್ವದಲ್ಲಿ ಚುನಾವಣೆ ಹೋಗ್ತೀವಿ. ಗಟ್ಟಿಯಾಗಿ ಎಲ್ಲ ಸಮಾಜಗಳು ವಿಜಯೇಂದ್ರ ಪರವಾಗಿದ್ದೀವಿ. ತಾಕತ್ತಿದ್ರೆ ಬದಲಾವಣೆ ಮಾಡಿ ಅಂತೇಳಿ ನಾವು ಇವ್ರು ಸವಾಲಾಗಿ ಯಾರು ಅದಾರೆ ಅವ್ರ ಜೊತೆಗೆ ಸ್ವರ್ಭದಲ್ಲಿ ಕಿತ್ಕೊಂಡು ಹೋದರು. ಒಂದು 5-6 ಜನ ಅದಾರೆ. ಇವ್ರು ಹಣೆಯಲ್ಲೂ ಬರ್ದಲ್ಲ ಬದಲಾವಣೆ ಮಾಡೋಕ್ಕೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಸಮರ್ಥವಾಗಿ ಕೆಲಸ ಮಾಡ್ತಾರೆ, ರಾಜ್ಯದ ಅಧ್ಯಕ್ಷ ಮುಂದುವರಿಸ್ತಾರೆ.